ಏನು ರಾಯರ ದರ್ಶನಕ್ಕೆ ಬಂದಿಯಾ? ಯಾರಾಯರು? ಯಾವ ರಾಯರು? ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ? ಗುರು ಸಾರ್ವಭೌಮರು ರಾಘವೇಂದ್ರ ಪ್ರಭುಗಳು. ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಫುಲ್ ಮಂತ್ರಾಲಯಕ್ಕೆ ಹೋಗೋ ವ್ಲಾಗ್, ಮತ್ತೆ ಯಾವ ತರ ಬುಕ್ಕಿಂಗ್ ಮಾಡಬೇಕು, ಏನೇನು ಪ್ರೊಸೀಜರ್ ಇದೆ ಅದನ್ನ ಹೋಗ್ಬೋದು ತಿಳಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ಹೋದಾಗ ನೋಡಿರ್ತೀರ ವ್ಲಾಗ್, ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಈ ಸತಿ ಒಂದು ಸ್ವಲ್ಪ ಎಲ್ಲ ಇನ್ಫಾರ್ಮೇಟಿವ್ ಆಗಿ ಕೊಡೋಣ. ಸೊ ಕಮೆಂಟ್ ಎಲ್ಲ ಬರ್ತಿದೆ, ಹಾಗಾಗಿ ಮತ್ತೆ ಈಗ ಹೋಗ್ತಾ ಇದ್ದೆ. ಸೊ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ದೀನಿ. ಬನ್ನಿ, ಈಗ ಟೈಮ್ ಇವತ್ತು ಹೊರಡೋದು 4 ಕಾಲಾಗುತ್ತೆ. ಸೊ ಬೆಂಗಳೂರು ಹೋಗಿ ಬೆಂಗಳೂರಿಂದ ಹಂಗೆ ಹೋಗೋದು ಮಂತ್ರಾಲಯ. ಬೆಳಗಿನ ಜಾವ 2:30-3 ಗಂಟೆಗೆ ಇಲ್ಲಿ ಹೋಗುತ್ತೆ. ಸೊ ಬುಕ್ ಮಾಡೋದು ಏನಿಲ್ಲ, ನಿಮಗೆ ಎಸಿ ಕೊಟ್ಟಿಬೇಕಂದ್ರೆ ಸಿಗುತ್ತೆ 10-15 ಆಗಿರಲ್ಲ. ಬಟ್ ನಿಮಗೆ ಟೈಮ್ಗೆಲ್ಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ 2 ತಿಂಗಳು ಮುಂಚೆ ಬುಕ್ ಮಾಡಿ. ಸೊ ಆನ್ಲೈನಲ್ಲಿ ಬುಕ್ ಮಾಡೋದು, ಟ್ರೈನ್ ಸ್ಟೇಷನ್ ಬುಕ್ ಮಾಡೋದು. ಎಸಿ ಕೊಟ್ಟೆಲ್ಲ ಬೇಗ ಸಮ್ಮರಲ್ಲಿ ಯಾರು ಹೋಗ್ಬೋದು ಅಂತಾನೆ ಏನಿಲ್ಲ, ಹೋಗ್ಬೇಕಂತ ಇದರಿಂದ ಪಾನಿಗೆ ಹೋಗ್ಲೇಬೇಕಾಗ್ತದೆ. ಹೋಗ್ತಾ ಇದ್ದೀನಿ. ಮತ್ತೆ ರೂಮ್ ಎಲ್ಲ ಮಂತ್ರಾಲಯ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ತತ್ಕಾಲೆಲ್ಲ ಬುಕ್ ಮಾಡೋದು 7 days ಐತೆ ನನಗೆ. ಬಟ್ ಅದು ಫಿಕ್ಸ್ಡ್ ಟೈಮ್ ಸ್ಟಾರ್ಟ್ ಆಗಿರುತ್ತೆ. ಅದೇ ನಾವು ಮುಂದೆ ಬುಕ್ ಮಾಡ್ತೀವಿ ಅಂದ್ರೆ 15 ನಿಮಿಷ 20 ನಿಮಿಷ ಕಟ್ ಮಾಡ್ತಾ ಇರುತ್ತೆ, ರೇಟ್ ಇಲ್ಲ ಆಗ್ತದೆ. ಅದರಲ್ಲಿ ಯಾವ ಟೈಮ್ ಟೈಮ್ ಬೆಳೆ 6 ಗಂಟೆಯಿಂದ ಅದು ನೆಕ್ಸ್ಟ್ 5 ಗಂಟೆ ಇರುತ್ತೆ. ಇಲ್ಲಿಂದ ಪ್ಲಾನ್ ಮಾಡೋದು ಟ್ರೈ ಮಾಡೋದು ಇನ್ನೂ ಅರ್ಧ ಗಂಟೆ ಆಗುತ್ತೆ. ಬೈಕ್ ಪಾರ್ಕಿಂಗ್ ಮಾಡಿ We are in Bangalore, but heavy ರಿಸರ್ವೇಶನ್ ಎಲ್ಲ ಕ್ವಶನ್ ಮಾಡಕ್ ಆಗ್ತಾ ಇಲ್ಲ. ಸೊ ಇನ್ನು ಅವಾಗೆಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ, ಸೀದಾ ಮಂತ್ರಾಲಯ ಸಿಗ್ತೀನಿ. ನಾವು ರೈಟ್ ಕಾಲ್ ಫುಲ್ ತೆಳ್ಕೊಂಡ್ಬಿಡೋದು. ಮನ್ಕೊಂತೀನಿ ಸಿಗೋಣ ನಾಳೆ. ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಈಗ ಬಂದು ತಲುಪಿದ್ದೀವಿ. ಇಲ್ಲಿಂದ ಆಟೋ ಹೊತ್ಕೊಂಡು ಮಂತ್ರಾಲಯ ಹೋಗ್ಬೇಕು. 10-15 ಕಿಲೋಮೀಟರ್ ಇದೆ. ಅದರಲ್ಲಿ ಎಷ್ಟು ಮಿನಿಮಮ್ ಒಂದು ಎಷ್ಟು ಇಸ್ಕೊಂತಾರೆ ಗೊತ್ತಿಲ್ಲ, ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಸೊ ಬನ್ನಿ ಹೋಗೋಣ. ಫುಲ್ ಮೂನ್ ಇದೆ, ಹಂಗೆ ಹುಣ್ಣಿಮೆ ಮುಗಿದ್ರು. ಮೂನ್ ನೋಡ್ಬೇಕು, ಮೂನಿಂದ ಕಲಿಯೋದು ಬಹಳ ಜಾಸ್ತಿ ಇದೆ. ಇದ್ದೇ ಇಲ್ಲ ಕಣ್ಣೂರಿಗೆ ಮನೆ ಕೆಳಕ್ ಹೋಗಲ್ಲ. ಒಳ್ಳೆ ಕಂಫರ್ಟ್ ಸಿಗ್ಬೇಕು, ನಮ್ದೇ ಬೆಡ್ಶೀಟ್ ಹಾಕ್ಬೇಕು, ನಮ್ದೇ ಬ್ಲಾಂಕೆಟ್ ಹಾಕ್ಬೇಕು, ನಮ್ದೇ ಪಿಲ್ಲೋ ಹಾಕ್ಬೇಕು. ಅವಾಗ ಮಾತ್ರ ನಿದ್ದೆ ಬರೋದು. ನೆಕ್ಸ್ಟ್ ಸತಿ ಕಾರಲ್ಲಿ ಬರೋಣ ಅನ್ಕೋ, ಎಸಿ ಕೋಚ್ ಬುಕ್ ಮಾಡೋಣ ಅನ್ನೋದಲ್ಲ. ನೋಡೋಣ ಏನಾದ್ರು ನೆಕ್ಸ್ಟ್ ವಾರ. ಇದು ಸೆಕೆಂಡ್ ಟೈಮ್ ಬಂದಿರೋದು. ಇನ್ನೆಲ್ಲ ಇನ್ನೇನು ಸೇಮ್ ಅದೇ ಪ್ರೊಸೀಜರ್. ರೂಮ್ ಬುಕ್ ಮಾಡಬೇಕು ಅಂದ್ರು SRS ಮಠ ಅಂತ ಇದೆ. ಮತ್ತೆ ಆಗ್ಲೇ ಹೇಳಿದ್ದೀನಲ್ಲ, ಅದೇ ತರ ಇನ್ನೊಂದ್ಸತಿ ನೋಡಿ ಮೂನ್ ಏನೋ ಸ್ಟಾರ್ ಬ್ಲಿಂಕ್ ಆಗ್ತಾ ಇದೆ. ಪರ್ ಹೆಡ್ಡಿಗೆ 50 ರೂಪಾಯಿ ಹೇಳ್ತಾ ಇದ್ದಾರೆ. ಅವಾಗ ಕಮ್ಮಿ ಇತ್ತು ನಾವು ಬಂದಾಗ. ಯಾರು ಸೀಟ್ ಬೆಲ್ಟ್ ಹಾಕಂತ ಹೇಳಿದ್ರು? ಇವರೇನಾ? ಬರ 10 ಕುದೋಳ ಒಬ್ಬರಿಗೆ 50 ರೂಪಾಯಿ. ಒಬ್ರಿಗೆ 50? ಇಲ್ಲಿಂದ 5 ಜನಕ್ಕೆ 50. ಇಲ್ಲಿಂದ 10-15 ಕಿಲೋಮೀಟರ್ ಇದೆ ಬ್ರೋ. ಹೋಗ್ತಾ ಇದೀವಿ ಮಂತ್ರಾಲಯ ಟ್ರೈನ್ ಸ್ಟೇಷನ್. ಇದು ಮೂಲಾರಾಮ ನಿಲಯ ರೂಮ್ ಬುಕ್ ಮಾಡಿರೋದು. ಈಗ ಅಲ್ಲಿ ಹೋಗ್ತಾ ಇದೀವಿ. ಸೊ ಇಲ್ಲಿಗೆ ಮೂಲಾರಾಮ ನಿಲಯ ಯಾವುದೇ ಬುಕ್ ಮಾಡೋಣ? 500 ಮೀಟರ್ ಇದೆ ಅಷ್ಟೇ. ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿರೋದು ಮಾತ್ರ ಹೇಳಿರೋದು, ಅದು ಬಿಟ್ಟು ಇನ್ನು ರೂಮ್ ಬುಕ್ ಮಾಡಿರೋದು ಯಾವ ಒಂದು ವಿಷಯ ಹೇಳಿಲ್ಲ. ಇವಾಗ ಹೇಳ್ತಾ ಇದೆ ಮೂಲಾರಾಮ ನಿಲಯ ಅಂತ. ಬೆಂಗಳೂರು ಫುಲ್
ನಾನು 5 ವರ್ಷದಿಂದ ಬಂದಿದ್ದೆ, ಫುಲ್ ಚೇಂಜ್ ಆಗಿತ್ತು ಹೊಸದಾಗಿ. ಅಲ್ಲಿ ದೇವಸ್ಥಾನ ಅವಾಗ ತೋರಿಸ್ತೀನಿ ಆಮೇಲೆ ಅಲ್ಲೆಲ್ಲ ಯಾವ ಥರ ಡೆವಲಪ್ಮೆಂಟ್ ಆಗಿದೆ. ನಾವು ಬಂದಾಗ ಡೆವಲಪ್ಮೆಂಟ್ ಏನಾಗಿರಲಿಲ್ಲ ಅದು. ಬನ್ನಿ ಒಳಗಡೆ ಹೋಗೋಣ. ಲೆಫ್ಟ್ ಹೋಗ್ಬೇಕೀಗ. ಯಾವುದೋ ರಾಮನ್ ಸ್ಟ್ಯಾಚು ನಿಲ್ಸಿದ್ದಾರೆ, ಅವಾಗೆಲ್ಲ ಇರಲಿಲ್ಲ ನಾ ಬಂದಾಗ. ಹೋಗೋಣ ಒಳಗಡೆ. ರೂಮ್ ಎಲ್ಲ ಬುಕ್ ಆಯ್ತು. ರೂಮ ಅಂತ ಏನು ಇರಿಟೇಟ್ ಮಾಡ್ತಾರ ಅದಾಗಿ. ಚೆನ್ನಾಗಿದೆ ಮಾತ್ರ. ಇವೆಲ್ಲ ನಾವು ಬಂದಾಗ ಡೆವಲಪ್ಮೆಂಟ್ ಆಗಿರಲಿಲ್ಲ, ಫುಲ್ ಚೇಂಜ್ ಇತ್ತು. ನೋಡಿ ಲೆಫ್ಟ್ ಗೇಟ್ ಕೇಳೋಣ, ನಿಮಗೆ ಸ್ವರ್ಗ ಫೀಲ್ ಆಗುತ್ತೆ ಈಗ. ನೋಡಿ ಎಷ್ಟೊಂದು ಜನ ಮನ್ಗಿದ್ದಾರೆ. ನೋಡಿ ಇವೆಲ್ಲ ಈಗ ಓಪನ್ ಆಗಿದೆ. ಅಂದ್ರೆ ನಾವು ಬಂದಾಗ ವರ್ಕ್ ನಡೀತಾ ಇತ್ತು. ಈಗೊಂದು 4 years ಆಗಿರ್ಬೋದು, 3 to 4 years ಆಗಿರ್ಬೋದು ಓಪನ್ ಆಗಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಬೆಳಗ್ಗೆ ಹೊತ್ತು ತೋರಿಸ್ತೀನಿ ನಿಮಗೆ. ಈಗ ನೈಟ್ ಏನೂ ಕಾಣ್ತಾ ಇಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ಮಸ್ತ್ ಕಾಣುತ್ತೆ ಎಲ್ಲ. ಅಂದ್ರೆ ಫುಲ್ಲು ಬೆಳಕಿರುತ್ತೆ, ಇಲ್ಲಿ ಯಾರು ಮನೆಗಿರಲ್ಲ, ಮಸ್ತ್ ಇರುತ್ತೆ. ಸ್ಕ್ರೀನಲ್ಲಿ ನಾವು ದೇವ್ರ ನೋಡೋದು. ಬೆಳಗ್ಗೆ ಹೊತ್ತು ತೋರಿಸ್ತೀನಿ ಅಂತ. ಬನ್ನಿ ಈಗ ಸೀದಾ ಹೊಳೆದಾಟಕ್ಕೆ ಹೋಗಿ ಬರೋಣ. ಇದ್ರ ಮೇಲೆಲ್ಲ ಸ್ಕೆಚ್ ಮಾಡಿದಾರಲ್ಲ, ಏನು ಸೈಕ ಮಾಡಿದಾರೆ ನೋಡಿ. ತಿರುಪತಿ ಇದು ಒಳ್ಳೆ ಸಾಕಾಯ್ತು. ಹೋಗ್ತಿ ನಾವು ಬಂದಾಗ ನೋಡಿ ಬೇಕಾದ್ರೆ ಫಸ್ಟ್ ಲಾಗ್ ನಂದು ಮಂತ್ರಾಲಯ ಇದ್ದೆ. ನಿಮ್ಗೆ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ್ದೆ ಅಂತ. ಅದ್ರಲ್ಲಿ ಫುಲ್ಲು ಎಲ್ಲ ಕಾಣುತ್ತೆ. ಅವಾಗ ರೆಡಿ ಮಾಡ್ತಾ ಇದ್ರು ಎಲ್ಲ. ಇದ್ರ ಮೇಲೆಲ್ಲ ಬಂದು ಇದ್ರೊಳಗೆಲ್ಲ ಹೋಗ್ಬೇಕು ಒಳಗಡೆ. ಮೇಲ್ಗಡೆ ತೋರಿಸ್ತೀನಿ ಅಲ್ಲ, ಆಮೇಲಿಂದ ತೋರಿಸ್ತೀನಿ ಬೆಳಗ್ಗೆ. ಇದೆಲ್ಲ ಗಿಣಿಶಾಸ್ತ್ರ ಹೇಳ್ಬಿಟ್ಟು ಇಲ್ಲೇ ಹಾಕಂದಿರಿ, ಅವ್ರನ್ನ ಕಳಿಸಿರ್ಬೇಕು ನಮಗೆ. ಬೆಳಗ್ಗೆ ಈ ಸೈಡ್ ಬರ್ತೀನ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಈಗಲೇ ತೋರಿಸ್ತಾ ಇದ್ದೀನಿ. ಇದೆ ತುಂಗಾಭದ್ರಾ ನದಿ. ಈಗೇನು ನೋಡ್ತಾ ಇದ್ದೀರಾ, ಈ ಕಡೆ ಕರ್ನಾಟಕ, ನದಿಯಿಂದ ಆ ಕಡೆಗೆ ಈ ಕಡೆ ಕರ್ನಾಟಕ ಅಲ್ಲ, ಈ ಕಡೆ ಆಂಧ್ರ, ನದಿಯಿಂದ ಆ ಕಡೆ ಕರ್ನಾಟಕ. ಕುದುರೆಗಳೆಲ್ಲ ಅವೆಲ್ಲ ಇಷ್ಟೊಂದು ಬಟ್ ತುಂಬ ಡೆವಲಪ್ಮೆಂಟ್ ಆಗಿದೆ. ಬಟ್ ಗಲೀಜು ಹಂಗೆ ಜನ ಚೆನ್ನಾಗಿ ಇಟ್ಕೊಂಡಿಲ್ಲ. ವಾಸನೆನೂ ಇದೆ. ಮತ್ತು ಎಲ್ಲಿ ಬೇಕಲ್ಲಿ ಹೊಸತಿ ನಾವು ಬಂದಾಗ ಫಸ್ಟ್ ಲಾಗಲ್ಲಿ ನೋಡಿ ಅಲ್ಲೆಲ್ಲ ರೆಕಾರ್ಡ್ ಮಾಡಿದೆ. ಆ ಬಂಡೆ ಮೇಲೆ ಹೋಗ್ಕೋತಿದ್ದು, ಈ ಥರ ಏನಿರಲಿಲ್ಲ, ಫುಲ್ ಬಂಡೆ ಇತ್ತು. ಸೊ ಅಷ್ಟೇ. ಒಳ್ಳೆ ನದಿ ಇದೆ. ಫುಲ್ ಎಲ್ಲ ಬಂಡೆ ಡೆಮಾಲಿಷ್ ಮಾಡಿರೋ ಥರ ಕಾಣ್ತಾ ಹೋಗುತ್ತೆ. ಅದೇ ದೇವಸ್ಥಾನ, ಇದೇ ನದಿ. ಈಗ ನಾವು ನಿಂತಿರೋದು ಆಂಧ್ರ ಪ್ರದೇಶ, ಆ ಕಡೆಗೆ ಹೋದರೆ ಕರ್ನಾಟಕ. ನಾವು ನಾಳೆ ಹೋಗೋಣ ಅಂತ ಹೇಳಿದಲ್ಲ, ಅದು ರಾಯರು ತಪಸ್ ಮಾಡ್ತಕ್ಕಂಥ ಜಾಗ, ಮತ್ತು ಅವ್ರದ್ದು ಮನೆ, ಪಂಚಮುಖಿ ಆಂಜನೇಯ ಮತ್ತು ಆಂಜನೇಯಂದೆಲ್ಲ ಇದೆ. ಅದು ನಾಳೆ ಹೋಗೋಣ, ತೋರಿಸ್ತೀನಂತೆ. ಸೊ ಈಗೇನು ನೋಡ್ತಾ ಇದ್ದೀರಾ, ಹತ್ರ ಹೋಗೋಣ. ನಿದ್ದೆ ಬರ್ತಾ ಇದೆ, ಬಟ್ ಕಂಫರ್ಟ್ ಇರಲ್ಲ, ಮನೆ ಕೆಳಕ್ಕಿಲ್ಲ. ಬಟ್ ಮಳೆಗಾಲದಲ್ಲಿ ಸಮ್ಟೈಮ್ಸ್ ಮೇಲ್ ಬಂದ್ಬಿಡುತ್ತೆ. ಈಗೇನಿಲ್ಲ ನೋಡಿ, ಕಡಿಕೋರು ಕರ್ನಾಟಕ. ಹಾಂ, ಕರ್ನಾಟಕನೇ. ನಾನೆಲ್ಲ ಉತ್ತರ ಕರ್ನಾಟಕ ಅಂತ ಡಿಫ್ರೆನ್ಸ್ ಮಾಡ್ದೇನು ಅನ್ಕೋಬಿಟ್ಟು. ನೋಡಿ ಇಷ್ಟು ಗಲೀಜಿದೆ. ಸ್ಮೆಲ್ ಬರ್ತಾ ಇದೆ ಬಟರ್. ನೀರೊಳಗೆ ಚಂದ್ರ ಕಾಣ್ತದೆ. ಅರಿಯಲ್ಲ. ಬಿಫೋರ್ ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಅಲ್ಲಮ್ಮ, ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿ ಒಳಗಡೆ ಹೋಗ್ಬೇಕು. ಅವಾಗ ನಿಮ್ಮ ಫಲ ಫಲಿಸುತ್ತೆ ಅಂತ ಪ್ರತೀತಿ. ಹಾಲಿಂಕೇನೋ ಊಟ ಎಲ್ಲ ತಂದಾರ. ಊಟ ಕನ್ಸಲ್ ಏನ್ ಬಂದಿತ್ತು? ಅದು ಬಂದಿತ್ತು. ಅದೇನು? ಚಂದ್ರ. ನಾಮ ತಿರುಪತಿ ನಾಮ ಹೇಳದ ಕನ್ಸಲ್ ಬಂದಿತ್ತು ಅಂತ. ಕಣ್ಣು ಮುಚ್ಚಿದ ತಕ್ಷಣ ನಂಗೆ ಏನಾರು ಕಾಣಿಸ್ತಿ. ಬಿಸ್ಕೆಟ್ ತಿನ್ನಲ್ಲ, ಖಾರ ಬಿಸಿ. ಏನೈತೆ ನನ್ನ ಹತ್ರ ಬರ್ಬಾರ್ದು, ನನಗೆ ಭಯ ಆಯ್ತದೆ.
ಸುಮ್ಕಿರೆ ಏಯ್ ಬಾ ಅವನು ಹಾಕಿರೋದು ಅಂತಂದರೆ ಇಲ್ಲ ಎಂತ ಬ್ಯಾಗ್ ತಗೊಳಕ್ಕೂ ಬಿಡೋದು ಬಿಸ್ಕೆಟ್ ಏಯ್ ಏಯ್ ಯಾಕೆ ಅದಕ್ಕೇನ ಸರಿ ಬಿಸ್ಕೆಟ್ ಇದೇ ರೂಮ್ ನಾವು ಬುಕ್ ಮಾಡಿರೋದು ಆನ್ಲೈನ್ ಅಲ್ಲಿ ತತ್ಕಾಲಲ್ಲಿ ಬುಕ್ ಮಾಡಿದ್ದು ಅಂದ್ರೆ ನಮ್ಗೆ ನಾರ್ಮಲ್ ಆಗಿ ಸಿಕ್ಕಿಲ್ಲಲ್ಲ ತತ್ಕಾಲಲ್ಲಿ ಮಾಡಿದಾಗ ಅವೈಲಬಿಲಿಟಿ ಬಟ್ ಫಿಕ್ಸ್ಡ್ ಟೈಮ್ ಸ್ಲಾಟ್ ಇವಾಗ ಬಿಟ್ಟು ಫ್ರೆಶ್ ಆಗಿ ಇಲ್ಲ ರೂಮ್ ಬೇಕಂತ ಬರ್ತಾರೆ ಐ ಥಿಂಕ್ ಇವ್ರಿಗೆ ಕಮಿಷನ್ ಏನಾದ್ರು ಸಿಗ್ತದ ಅಂತ ಮಗ ಐ ಡೋಂಟ್ ನೋ ಇರ್ಬೋದು ಅದಕ್ಕೆ ಏನೋ ಹೊಸ ಕೊಡ್ತಾ ಇದ್ದಾರೆ ಅದೇ 4:15 ಆಗಿದೆ ಇದು ಇದೇ ತಾನೇ ಮೂಲರಾಮ ವಿಗ್ರಹ ನಿಲಯ ಅನ್ನೋದು ವಿಗ್ರಹನೇ ಇದೆ ಇರೋದು ಅಲ್ವಾ ರೂಮ್ ಬದಲು ಇದೇ ಕೊಟ್ಬಿಟ್ರೆ ಒಂದು ದಿಮ್ ಕೊಟ್ಬಿಟ್ರೆ ನೆಮ್ಮದಿ ಮನೆ ಬರ್ತೀವಿ ಅಂತೀಯ ಏನು ಮಾಡಕ್ಕಾಗಲ್ಲ ಸಮಟೈಮ್ಸ್ ಏನು ಮಾಡಕ್ಕಾಗಲ್ಲ ಅಂತಲ್ಲ ತುಂಬಾ ಗಲೀಜಿದೆ ಅಲ್ಲಿ ಚೆನ್ನಾಗಿ ಮನೆ ಕಬೋದು ಆಲ್ರೆಡಿ ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ವಿ ಬಟ್ ಎಂಡ್ ಆಫ್ ದ ಡೇ ಇಲ್ಲೇನೋ ಅಂತ ಡೆಪಾಸಿಟ್ ಕೇಳ್ತಾ ಇದಾರೆ 600 ಸೊ 600 ಕೊಟ್ಬಿಟ್ಟು ರೂಮ್ ಕೀ ಇಸ್ಕೊಳ್ಳೋಣ ಆಮೇಲೆ ಮತ್ತೆ ರಿಟರ್ನ್ ಕೊಡ್ತಾರೆ ಇದು ನಾಳೆ ಇವತ್ತು ನೈಟ್ ಹೋಗ್ತೀವಿ ಮತ್ತೆ ನಾವು ಇವು ಏನ್ ಸುಡ್ತಾ ಇದೆ ರೂಮ್ ಟೈಲ್ಸ್ ಎಲ್ಲ ಇದೇ ರೂಮು ವಾಶ್ರೂಮ್ ಹೇಗಿದೆ ಪರವಾಗಿಲ್ಲ ಸೊ ಬನ್ನಿ ಈಗ ಫ್ರೆಶ್ ಆಗಿಬಿಟ್ಟು ಸೀದಾ ದೇವಸ್ಥಾನಕ್ಕೆ 6 ಗಂಟೆ ಕೊಡ್ಬೇಕಿತ್ತು ಬಟ್ 5 ಗಂಟೆಗೆ ಬಿಟ್ರೆ ಅವರಲ್ಲಿ ಫ್ರೆಶ್ ಆಗಿ ಹೋಗ್ಬೋದು 3 hour 10 ಇಳಿ ಬೆಳಕಲ್ಲಿ ತಂಪಾಗಿದೆ ಇನ್ನೊಂದು ಗಂಟೆ ಹೋಯ್ತು ಅಂದ್ರೆ ಹೆವಿ ಬಿಸಿಲು ಹೊಡಿಯುತ್ತೆ ಸೊ ಇಲ್ಲಿ ಎಕ್ಸಿಟ್ ಆಗ್ತದೆ ಹೆಂಗೆ ಬೇರೆ ಕಡೆ ಹೋಗ್ಬೋದು ನೋಡೋಣ ದೇವಸ್ಥಾನದ ಹತ್ರ ಹೋಗ್ತಾ ಇದೆ ಈಗ ಅದೇನಾರ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನೋಡಿ ಬೆಳಕಾಯ್ತು ಬೆಳಕಾದ್ಮೇಲೆ ಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಓಪನ್ ಆಗಿದೆ ದೇವಸ್ಥಾನ ದರ್ಶನ 6 ಗಂಟೆಗೆ ಕುಂಕುಮ ಎಲ್ಲರೂ ಇರ್ತಾರಲ್ಲ ಅವರವರೇ ಬಂದು ಸೊ ನಾವು ಹೋಗ್ಬೇಕಾಗಿರೋದು ಇಲ್ಲಿ ಮಂಚಾಲೆ ಅಂತ ದೇವಸ್ಥಾನ ಇದೆಯಲ್ಲ ಈ ಕಡೆ ಸೈಡ್ ಅಲ್ಲಿಗೆ ಹೋಗಿ ಬರ್ಬೇಕು ಯಾಕಂದ್ರೆ ಅದೊಂದು ಸ್ಟೋರಿ ಇದೆ ರಾಯರು ಇಲ್ಲಿ ಬಂದು ನೆಲೆ ನಿಂತಾಗ ಮಂಚಲಂ ಅಂತ ಇಸ್ಕೊಂಡಿರೋ ಜಾಗದಿಂದ ಆ ಸ್ಟೋರಿ ಇದೆ ಕೇಳಿ ಸೊ ಹಾಗಾಗಿ ಬಂದಾಗ ಮೊದಲು ಆ ದರ್ಶನ ಮಾಡಿ ಆಮೇಲೆ ನೀವು ಇಲ್ಲೋಗಿ ರಿಯಾಯಿತಿ ಬೇಡ್ಕೊಂಡ್ರೆ ಅದು ಫಲ ಸಿಗುತ್ತೆ ಅಂತ ಒಂದು ಪ್ರತೀತಿ ಸೊ ಬನ್ನಿ ಹೋಣ ಈಗ ಈ ತರ ಕ್ಯೂ ಲೈನ್ ಮಾಡಿದ್ದಾರೆ ಅವಾಗೆಲ್ಲ ಕ್ಯೂ ಲೈನ್ ಇಲ್ಲ ಡೈರೆಕ್ಟ್ ನನ್ನ ವ್ಲಾಗ್ ನೋಡಿ ಫಸ್ಟ್ನೇ ವ್ಲಾಗ್ ಇರೋದೇ ಮಂತ್ರಾಲಯ ಇದ್ದಂದು ಸೊ ಈಗ ತುಂಬಾ ಲೈನ್ಸ್ ಮಾಡಿದ್ದಾರೆ ಅವಾಗೇನು ಲೈನ್ಸ್ ಇರಲಿಲ್ಲ ಅವಾಗ ಬಟ್ ಹಂಗೆ ಹೋಗ್ತಾ ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ ಅದು ಇಂಥ ಬುದ್ಧಿವಂತರಿದ್ದಾರೆ ನೋಡಿ ಎಲ್ಲ ಕಡೆ ಬಾಕ್ಲೇಶ್ವರಿ ಏನಪ್ಪ ಇಲ್ಲ ಮಂಚಲಮ್ಮ ದೇವಸ್ಥಾನ ಮೊದಲು ಇದಕ್ಕೆ ಹೋಗ್ಬಿಟ್ಟು ಹೋಗ್ಬೇಕೀಗ ಮಂತ್ರಾಲಯ ಈಗ ಮೊದ್ಲಿನ ತರ ಇಲ್ಲ ಡೇ ಬೈ ಡೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾರೆ ಅದರಿಂದ ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಬಟ್ ದೇವಸ್ಥಾನ ಆಗ್ಲೇ ಮುಗೀತು ಈಗ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೇಕು ಬಿಚ್ಚಾಲೆ ಎಂತ ಅಭಯ ಆಂಜನೇಯ ಮತ್ತೆ ಪಂಚಮುಖಿ ಆಂಜನೇಯ ರಾಯರ ಮನೆ ಎಲ್ಲ ಹೋಗ್ಬೇಕು ಅಲ್ಲಿ ಹೋಗಿ ಒಬ್ರಿಗೆ 150 ರೂಪಾಯಿ ಆಗ್ತಾ ಇದ್ದಾರೆ ಸೊ ಈಗ ಒಂದು ಸ್ವಲ್ಪ ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟು ಹೋಗೋಣ ಅಂತ ರೂಮ್ ಹತ್ರ ಬರ್ತಾ ಇದ್ದೀನಿ ಇವಾಗೇನು ಝೀರೋ ಸಿವಿಕ್ ಸೆನ್ಸ್ ಅಂತ ಆರಾಮ ಮಾಡಿತಾರಪ್ಪ ತಾಳ್ಮೆ ಇಲ್ಲ
ಯಾರಿಗೆ? ನಿನಗ? ಈ ಬಿಸಿಲಲ್ಲಿ ಸಾಯ ಟೀ ಮತ್ತೆ ರಿಟರ್ನ್ ಮಾಡ್ಕೊಳ್ತಾರೆ. ಏನ್ ನೋಡ್ತಿದ್ದೀರಾ, ಇದು ಫಸ್ಟ್ ನೋಡ್ತಕ್ಕಂಥ ಪ್ಲೇಸ್ ಅಭಯ ಆಂಜನೇಯ ಸ್ವಾಮಿ ಅಂತ. ಇಲ್ಲಿಂದ ಝೂಮ್ ಆಗಿ ತೋರಿಸ್ಬಿಡ್ತೀನಿ ನೋಡಿ. ಫಸ್ಟ್ ಸ್ಟಾಪ್ ಮತ್ತೆ ಇಲ್ಲೊಂದು ಇದ್ರಾಗಿ ಅದು ಕಾಣ್ತಾ ಇಲ್ಲ, ಇದೊಂದು ಕಾಣ್ತಾ ಇಲ್ಲ. ಈಗ ಯಾವುದು ಅಂತ ಗೊತ್ತಾಗಲಿಲ್ಲ. ಬನ್ನಿ ಹೊರಗಡೆ. ಇದೇ ನದಿ ಅಲ್ಲ, ನದಿ ಈ ಬ್ರಿಡ್ಜ್ ಡಿಸೈಡ್ ಮಾಡೋದು ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡರ್. ನೀರೇ ಇಲ್ಲ, ಐತಲ್ಲ ಇಷ್ಟೊಂದು ನೀರು, ಪರವಾಗಿಲ್ಲ ಗುರು, ಹರಿತೈತೆ ಈ ತರ ಅಂತ. ಅಲ್ಲಿ ನೀರೇ ಇರ್ಲಿಲ್ಲ, ಫುಲ್ ಗರಜ ಆಯ್ತಲ್ಲ. ಹಾ ನೋಡಿ, ದಿಸ್ ಈಸ್ ಅನದರ್ ಒಂದು ಸ್ಪಾಟ್. ಇದು ಪಂಚಮುಖಿ ಆಂಜನೇಯ ಮೇಲ್ಗಡೆ ಇದೆ. ಇದರಿಂದೇನು ಸ್ಟೋರಿ ಇದೆ. ಮತ್ತೆ ಆ ಕಡೆ ಹಾಸಿಗೆ ಕಲ್ತರ ಒಂದಿದೆ, ಮತ್ತೆ ಪುಷ್ಪಕ ವಿಮಾನ ಅಂತ ಒಂದು ಜೋಡಿಸಿದ್ದಾರೆ. ಇದರಿಂದ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಆಟೋದವರೇ ಯಾವಾಗಲೂ ಕರ್ಕೊಂಡು ನಿಮ್ಮನ್ನ ತೋರಿಸ್ತಾರೆ, ಬಟ್ ಒಂದು ಸ್ವಲ್ಪ ಹರಿ ಮಾಡ್ತಾರೆ. ಏನಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಬಿಸ್ತಿದೆ. ಲಾಸ್ಟ್ ಟೈಮ್ ಅಂದಾಗ ಯಾವುದೋ ಜಾತ್ರೆ ಇತ್ತು, ಅದಕ್ಕೆ ಹೊರಗಡೆ ನನಗೆ ಕೈ ಮುಟ್ಕೊಂಡು ಹೋಗಿದ್ವಿ. ಮೊದ್ಲಿಂಗ್ ಬಂದ್ಬಿಟ್ಟು ಹಂಗ್ಬಿಟ್ಟು ಹೋಗೋದು ಬನ್ನಿ. ಲಾಸ್ಟ್ ಟೈಮ್ ಬಂದಾಗಲೂ ತೋರಿಸಿದೆ, ನೀವು ನೋಡ್ಬೋದು. ಸೊ ನೋಡಿ, ಪಂಚಮುಖಿ ಪಾದರಕ್ಷೆಗಳ ದೇವ್ರದ್ದು. ಇಲ್ಲಿ ನಾನು ದೇವ್ರದ್ದೇನಷ್ಟು ತೋರ್ಸಕ್ಕೆ ಹೋಗಲ್ಲ, ಬಂದಾಗ ನೀವು ನೋಡಿ. ಈಗ ಮೇಯ್ನು ಮೇಲ್ಗಡೆ ಆಂಜನೇಯ ಇದೆಯಲ್ಲ, ಪಂಚಮುಖಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಿಂದೆ ಆ ಕಡೆ ಇಲ್ಲಿ ಅಲ್ಲ, ಆ ಕಡೆ ಇಲ್ಲ, ಹಾಸ್ಟೆಲ್ ಹೋಗ್ಬೇಕು ಇದು ಲಕ್ಷ್ಮೀ ದೇವಸ್ಥಾನಕ್ಕೆ. ನೀವು ನೋಡ್ಕೊ ಬರೋಣ. ಈ ಪ್ಲೇಸ್ ಏನಿದೆ, ಇದು ರಾಯರು ತಪಸ್ ಮಾಡಬೇಕಾದ್ರೆ ದೇವರು ದರ್ಶನ ಕೊಟ್ಟಿದ್ದ ಜಾಗ ಆಗಿರ್ತದೆ. ಪಂಚಮುಖಿ ಆಂಜನೇಯ ದೇವರು ಯಾವ ಥರ ದರ್ಶನ ಕೊಟ್ಟಿದ್ದೆ, ಅವ್ರು ಯಾವ ಜಾಗ ಕೊಡ್ತಿರೋ ಅದು. ಮತ್ತೆ ವೆಂಕಟರಮಣ ಲಕ್ಷ್ಮೀ ದೇವಿ ಕೂರಿಸಿರೋದನ್ನ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ. ಬಟ್ ಏನಾಗ್ತದೆ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಹಾಗಾಗಿ ವಿಡಿಯೋ ಏನು ಮಾಡಲಿಲ್ಲ. ಸೊ ನೆಕ್ಸ್ಟ್ ಸತಿ ನೀವು ಬಂದಾಗ ನೋಡ್ಬೋದು. ಯಾವ್ದಾರು ಫೋಟೋ ಇದ್ರೆ ತೋರಿಸ್ಬೋದು, ಬಟ್ ಯಾವ್ದು ಇಲ್ಲ ನೋಡೋದು ತೋರಿಸಿದ್ರಿ ಎಲ್ಲ. ದೇವರು ಕೊಟ್ಟಿರ್ತಕ್ಕಂಥದ್ದು ಅದೇ ಕಲ್ಲಿನ ಹಾಸಿಗೆ. ಏನ್ ನೋಡ್ತಾ ಇದ್ದೀರಾ, ಇದು ಕಲ್ಲಿನ ಹಾಸಿಗೆ. ಇಲ್ಲಿ ಪುಷ್ಪಕ ವಿಮಾನ ಅಂತ ಕಾಣ್ತಿತ್ತು, ಆ ಸೈಡಿಂದ ಕಾಣುತ್ತೆ ಅನ್ಸುತ್ತೆ. ತೋರಿಸ್ತಾರೆ ಏನು ನೋಡಿ, ಏರೋಪ್ಲೇನ್ ತರ ಕಾಣುತ್ತೆ. ಇದನ್ನ ಪುಷ್ಪಕ ವಿಮಾನ ಅಂತ ಕರೀತಾರೆ ನೋಡಿ. ಈ ಸೈಡಿಂದ ಕಾಣುತ್ತೆ ಹೆಲಿಕಾಪ್ಟರ್, ಏರೋಪ್ಲೇನ್ ತರ. ಇದು ಕಲ್ಲಿನ ಹಾಸಿಗೆ ನೋಡಿ, ಈಗ ಏರೋಪ್ಲೇನ್ ತರ ಕಾಣುತ್ತೆ. ಇಲ್ಲೊಂದು ಕಾಮನ್ ಫ್ಯಾಕ್ಟರ್ ಅಂದ್ರೆ ಹೆವಿ ಬೇವಿನ ಮರ ಬೆಳೆದಿದ್ದಾರೆ. ಬೆಳೆದಿದ್ದಾರದು ಬಂದಿದೆ ಗೊತ್ತಿಲ್ಲ. ನೋಡಿ ಎಷ್ಟೊಂದಿದೆ. ಈಗ ಒಳಗಡೆ ಹೋಗ್ಬೇಕು, ಲಕ್ಷ್ಮೀ ದೇವಿ ಇರೋದು. ಧನ್ಯವಾದ. ಒಂದು ದೇವರ ಅನುಗ್ರಹ ತಗೊಂಡು ಪಂಚಮುಖಿ ಪ್ರಾಣಿ ದೇವರ ತಪಸ್ ಮಾಡಿದ ಶಂಕುಚಕ್ರ ಉದ್ಭವ ಮೃತ ಲಕ್ಷ್ಮೀ ದೇವಿ ಕೂಡ ಮಾಂಚಲ ಮತ ಇದು ನೋಡಿದ್ರೆ ಮಾಂಚಲಮ್ಮ ಇಲ್ಲಿ ತಾಯಿ ಉದ್ಭವ ಆಗಿದ್ದಲ್ಲ ಲಕ್ಷ್ಮೀ ದೇವಿ. ಇನ್ನ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಅಪ್ಪನಚ್ಚರ ಮನೆಗೆ ಹೋಗಿ ಬಂದ್ರ ಬಿಚ್ಚಲಿಗೆ. ಆ ಬಿಚ್ಚಲಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಸ ಮಾಡ್ಕೊಂಡು ಅಲ್ಲಿ ಜಪ ಮಾಡ್ತಿದ್ರು. ಇಲ್ಲಿ ರಾಯರು ಬರುವಾಗ ಮುಂಚೆ ಶ್ರೀ ಪಂಚಮುಖಿ ಪ್ರಾಣಿ ದೇವರ ಆಂಜನೇಯ ಸ್ವಾಮಿ ದರ್ಶನ ಆಯ್ತಾ ಅಲ್ಲಿ. ಆ ಆಂಜನೇಯ ಸ್ವಾಮಿ ಮಾನವ ರೂಪದಲ್ಲಿ ಬಂದು ಮೊದಲು ಈ ಸ್ಥಳಕ್ಕೆ ಬಂದು, ಈ ಸ್ಥಳದಲ್ಲಿ ಊರ ಹೆಸರು ಮಂತರು ಮಾನಂತಪುರ ಅಂತ. ಆಂಜನೇಯ ಸ್ವಾಮಿ ಬರುವಾಗ ಮಾನವ ರೂಪದಲ್ಲಿ ಬರುವಾಗ ಮನಂತಪುರ ಅಂತ ಊರ ಹೆಸರು. ಆಗ ಮಾನವ ರೂಪದಲ್ಲಿ ಆಂಜನೇಯ ಸ್ವಾಮಿ ಬಂದು ಈ ಮಹಾಲಕ್ಷ್ಮೀ ದೇವಿಯಲ್ಲಿ ಇರ್ಲಿಕ್ಕೆ ಜಾಗ ಕೊಡು ನನಗೆ ಅಂತ ಕೇಳಿದ್ದಾರೆ. ಆಂಜನೇಯ ಸ್ವಾಮಿ ಹೇಳಿದ್ದಾರೆ, ಈ ಅಮ್ಮ ಪ್ರತ್ಯಕ್ಷ ಆಗಿ ತಕ್ಷಣವೇ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಲು, ನೀನು ಆ ಸ್ಥಳದಲ್ಲಿ ಇರು, ನಾನು ಈ ಸ್ಥಳದಲ್ಲಿ ಇರ್ತೇನೆ ಅಂತ.
ಆಗ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಕಾಲ ಜಪ ಮಾಡ್ತಿದ್ರು ಬಿಚ್ಚಲಲ್ಲಿ. ಅಲ್ಲಿಂದ ಸಂಚಾರ ಮಾಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದು ರಾಘವೇಂದ್ರ ಸ್ವಾಮಿ ಮೊದಲು ಯಮಗೆ ಪೂಜೆ ಮಾಡ್ಕೊಂಡು ಸ್ಥಳದಲ್ಲೇ ವಾಸ ಮಾಡ್ತಿದ್ರು. ರಾಘವೇಂದ್ರ ಸ್ವಾಮಿಗಳು ಮೊದಲು ಯಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡೆ ಅಲ್ಲಿಗೆ ಹೋಗ್ಬಂದ್ರ. ಪಂಚಮುಖ ಆಂಜನೇಯ ಸ್ವಾಮಿ ಹತ್ರ 12 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ ಮಾಡಿದ್ರಲ್ಲಿ ಆ ತಪಸ್ಸು ಮೆಚ್ಚಿ ಆಂಜನೇಯ ಸ್ವಾಮಿ ಅಗ್ಗುರೂಪದಲ್ಲಿ 5 ಮುಖದಲ್ಲಿ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿತ್ತು. ಅಲ್ಲೇ ಪ್ರತ್ಯಕ್ಷ ಆಗಿ ರಾಯರಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು. ಆಂಜನೇಯ ಸ್ವಾಮಿ ಪಾದಗಳಿದ್ದಾವೆ ಅಲ್ಲಿ ಎಂಟ್ರೆನ್ಸ್ ನಲ್ಲಿ, ಆ ಪಾದಗಳು ಕ್ಲೋಸ್ ಮಾಡಿದ್ರ. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗಿರಿ ಬರಹ ಇವರು 5 ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರ ಪಂಚಮುಖ ಅಂತ ಕ್ಷೇತ್ರ. ಇದು ಪಂಚಮುಖ ಅಂದ್ರೆ ರಾಯರ ತಪಭೂಮಿ, ರಾಯರ ಮನೆದೇವರಿಗೆ ಅಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವ, ಆಂಜನೇಯ ಸ್ವಾಮಿ ಇವರೆಲ್ಲರೂ ದರ್ಶನ ತಗೊಂಡೆ ಗುರುಗಳು ಹೋಗಿದ್ದಾರ ಮಂತ್ರಾಲಯಕ್ಕೆ. ಅಲ್ಲಿ ನೋಡಿದ್ರ ಗ್ರಾಮ ದೇವತ ಮಾಂಚಲಮ್ಮ ನೋಡಿದ್ರ ನೀವೆಲ್ಲರೂ ರಾಯರ ಪಕ್ಕದಲ್ಲಿ ಆ ಮಾಂಚಲಮ್ಮ ತಾಯಿ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದಲ್ಲ ಗುರುಗಳಿಗೆ. ರಾಘವೇಂದ್ರ ಸ್ವಾಮಿಗಳು ಮಾಂಚಲಮ್ಮ ಅನುಗ್ರಹ ತಗೊಂಡು ಅಲ್ಲಿ ಬೃಂದಾವನಾಗಿದ್ರ. ಅವರಿಗೆ 700 ವರ್ಷ ಆಯುಷ್ಯ ಇರೋದು ರಾಘವೇಂದ್ರ ಸ್ವಾಮಿಗಳಿಗೆ. 700 ವರ್ಷ. ಈಗ 354ನ ಆರಾಧನೆ ಆಗಿದೆ ಗುರುಗಳದು ರಾಘವೇಂದ್ರ ಸ್ವಾಮಿಗಳದು. ಇನ್ನ ಉಳಿದಿರೋದ ಬಾಕಿ 346. 700 ವರ್ಷ ಆಯುಷ್ಯ ಮುಗಿದ ನಂತರ ವೈಕುಂಠಕ್ಕೆ ಹೋಗ್ತಾರೆ ಗುರುಗಳು. ನೋಡಿ ಈಗ ಲಕ್ಷ್ಮೀದೇವನ ಶಂಕು ಚಕ್ರ ಗಂಧ ಚಿತ್ರ ನೋಡ್ತೇವೆ. ತಲೆ ಬಗ್ಗೆ ನೋಡ್ರಿ, ತೋರಿಸಪ್ಪ ಗುರುಗಳ ಶಂಕು ಚಕ್ರ. ಮತ್ತೊಂದ್ಸತಿ ಶಂಕು ಚಕ್ರ ನೋಡಿ. ಶಂಕು ಚಕ್ರ ಗಜ ಕಮಲಾಸ್ತದಿಂದ ರಾಯರಿಗೆ ದರ್ಶನ ಕೊಟ್ಟಿದ್ದಾಳೆ. ಯಾರು ಕೆತ್ತಿರೋದಂತಲ್ಲ, ಲಕ್ಷ್ಮೀದೇವ ಸ್ವರೂಪಿಣಿ. ಇಲ್ಲಿನ ಗ್ರಾಮಸ್ಥರು ಎರೆಕಲ್ಲ ಮಂತ್ರ ಅರಿಕೆ ನೀಡ್ತಾಳೆ. ಈಗ ಎಲ್ಲರ ಮಂಗಳಾರತಿ ತಗೊಳ್ಳಿ. ಓಂ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾತಿದಾದಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತದೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಇಲ್ಲಿ ಪ್ರಯತ್ನ ಹೆಂಗಿದಾವೆ ಗಾಯಕರಿದು, ಅದೃಷ್ಟ ಹೆಂಗಿದಾವೆ ಗಾಯಕರಿದು, ಜ್ಯೋತಿಷ್ ಹೆಂಗಿದಾವೆ ಗಾಯಕರಿದು ಕರ್ಕೊಂಡು ಟೈಮ್ ಹೆಂಗಿದಾವೆ. I think they manipulate very well, you know. ಸರಿ ಹೋಗೋಣ ಬನ್ನಿ. ನಮ್ಮ ಮಮ್ಮಿ ಎದ್ದು ಬರ್ತಾ ಇಲ್ಲ, 50 ಬೆಳಗ್ಗೆ 100 ಆಗ್ಬೋದು. ಬಟ್ ಅವರ ಕೇಳ್ಬೇಕಂತಿದ್ರು ಕೇಳಿ ನಿಮ್ಗೆಂತ. ಬ್ರೋ ನಿಮ್ ಗಾಡಿ ಗಿಚ್ ಮಾಡಿಸಿದಿರಲ್ಲ, ಎಲ್ಲಿ ಮಾಡಿಸಿದ್ರಿ ಬ್ರೋ? ನಿಮ್ ಗಾಡಿ ಗಿಚ್ ಮಾಡಿಸಿದ್ರಲ್ಲ, ಎಲ್ಲಿ ಮಾಡಿಸಿದ್ರಿ? ಸೊ ಇವರು ಬಾಗಲಕೋಟೆಯಿಂದ ಬಂದಿದ್ದಾರೆ ಗಾಡಿ ಗಿಚ್ ಮಾಡ್ಸಕ್ಕೆ. ಯಾವ್ರು ಬ್ರೋ ನಿಮ್ದು? ವಿಜಯಪುರದಿಂದ ರಾಯಚೂರಿಗೆ ಬಂದಿದ್ದಾರೆ ಗಿಚ್ ಮಾಡ್ಸಕ್ಕೆ. ಎಲ್ಲಿ ನೋಡಿದ್ರಿ ಬ್ರೋ ವಿಡಿಯೋ? ಪಿಂಕಿ ಮಾರನ್ನ ಹಾಕೊಂಡಿದ್ದಾರೆ. ಹೆಂಗಿದ್ರಿ ಬ್ರೋ ಸೌಂಡ್? ಚೆನ್ನಾಗಿದ್ದೀರಿ? ಬಾಗಲಕೋಟೆ ಅಲ್ವಾ? ಬಾಗಲಕೋಟೆಯಿಂದ ಬಂದಿದ್ದಾರೆ. ಜನಗಳಿಗೆ ಏನು ಅಂತೀರಾ? ಬರೀ ಹೇಳ್ತೀರಾ ನಮ್ಮ ಶಾಪಿಗೆ ನೀವು? ಚೆನ್ನಾಗಿ ಮಾಡಿದೀಯ, ಮಸ್ತಿತ್ತ ನೋಡಿ. ಅವ್ರ ಜೊತೆ ಅಣ್ಣವರು ಬಂದಿದ್ದಾರೆ, ಬೆಳಗಾಮವರು ಅಂತೆ. ಅವ್ರಿಗೂ ಗಾಡಿ ಗಿಚ್ ಸೌಂಡ್ ಬೇಕು, ಮತ್ತೆ ಜಿಗಿ ಮಾಡ್ಕೊಡ್ಬೇಕಂತ ಬಂದಿದ್ದಾರೆ. ಅದು ನಂಗೆ ಗಿಚ್ಚಿ ಗಾಡಿ ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ಬೇಕು, ಗಿಚ್ಚಿರ್ಬೇಕು. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಬಿದ್ದೋಗ್ಬಿಡ್ಬೇಕು, ಆ ತರ ಮಾಡ್ಕೊಡಿ. ಸರಿ ಬ್ರೋ ಇವ್ರ ರೆಫರ್ ಇಂದ ಬಂದಿದ್ದೀರಾ, ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ನನಗೆ? ಸರ್ಗೆ 500 ರೂಪಾಯಿ 5 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ವಿ, ನಿಮಗೆ 50 ರೂಪಾಯಿ ಕೊಟ್ಬಿಡ್ತೀವಿ. 50 ರೂಪಾಯಿ ಬೇಡ ನಂಗೆ, ನೀವೇ ಮಾಡ್ಕೊಳ್ಳಿ. ಗಾಡಿನ ನಿಮ್ಗೆ ಕೊಟ್ಬಿಡ್ತೀನಿ. ಬ್ರೋ ಲೋಕೋ ಪೈಲಟ್ ಆಗಿ ವಿಮಾನ ಎತ್ತಕ್ ಹೋಯ್ತವ್ರೆ. ನಾವೀಗ ಹೋಗ್ಬಿಟ್ಟು ಗಾಡಿ ಬಿಟ್ಟು. ಬಟ್ ಆದ್ರೂ ಏನ್ ಮಸ್ತ್ ಇದು, ಏನ್ ಸೆಟ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ. ಸಮಥಿಂಗ್ ಇಸ್ ಫಾರ್ಮಿಂಗ್ ದಟ್ ಯು ನೋ. ಫೈನಲ್ ಬಿಚಾರಲ್ಲೇ ಬಂದಿವಿ. ವಸತಿ ಪ್ರಸಾದ ಕೊಡ್ತಾ ಇದ್ರು, ಈ ಸತಿ ಏನೂ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ರಾಯರು ಬಳಸಿದ ಒರಳು ಕಲ್ಲು ಅಂತ ಇಲ್ಲಿದೆ. ಕೆಳಗಡೆ ಇರೋದು ಅವರು ತಪಾಸ್ ಮಾಡ್ತಕ್ಕಂಥ ಜಾಗ. ಏಕಶಿಲಾ ಬೃಂದಾವನಕ್ಕೆ ದಾರಿ. ಬನ್ನಿ ಹೋಣ ಕೆಳಗಡೆ ಅಲ್ಲಿ ಹೋಗ್ಬಿಟ್ಟು ಕಾಲು ಆಡ್ಸ್ಕೊ ಬರ್ಬೋದು. ಸ್ವಲ್ಪ ಗೇಟ್ ಮಾಡಿದ್ದಾರೆ ನೋಡೋಣ, ಆ ಕಡೆಯಿಂದ ಹೋಗ್ಬೋದು ಅಂತದೆ. ಬನ್ನಿ ಹೋಣ. 32 ಡಿಗ್ರಿ ಸೆಲ್ಸಿಯಸ್, ಇನ್ನು 11 ಗಂಟೆ. ಕಣ್ಣೆಲ್ಲ ಉದಿ ಆಗ್ತೈತಿ. ನಿದ್ದೆ ಮಾಡಿ 14 ಗಂಟೆ ಮೇಲೆ ಆಯ್ತು. ಮೊದಲು ಮನೆ ಕಬೇಕು. ಯಾರು ಹೋಮ ಮಾಡೋಗಿದ್ದಾರೆ. ಏನಲ್ಲಿ ನೋಡ್ತಾ ಇದ್ದೀರಾ, ರಾಯರಲ್ಲೇ ಕೂತ್ಕೊಂಡು ತಪಾಸ್ ಮಾಡಿದಂಥ ಜಾಗ ಅದು ಏಕಶಿಲಾ ಬೃಂದಾವನ. ಇದು ಬಿಚ್ಚಲಮ್ಮ ಟೆಂಪಲ್ ಇರೋದ್ರ ಮೇಲೆ. ಫೈನಲ್ ಪ್ಲೇಸ್ ಅಪ್ಪಣ್ಣಾಚಾರಿ. ಈಗ ಹೋಗ್ಬೇಕು, ಬನ್ನಿ ಹೋಗೋಣ. ಒಳಗಡೆ ಇದೆ ಅಂತ ಹೋಗ್ಬಿಟ್ಟು ನೋಡ್ಕೊ ಬರೋಣ. ಏನ್ ತುಂಬಾ ಜನ ಅವ್ರೆ, ದೂರದಿಂದ ನೋಡಿದ್ರು ಓಕೆ. ನಮ್ದು ಟೋಟಲ್ ಎಷ್ಟು ಕವರ್ ಮಾಡ್ಬೋದು, ಇನ್ನೂ ತುಂಬಾ ನೋಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನೀವು
ಟ್ರೈನಲ್ಲಿ ಬಂದು ಆಟೋದಲ್ಲಿ ಬರ್ತೀರಾ ಅಂದರೆ ಆಟೋದಲ್ಲಿ ಇಷ್ಟು ಪ್ಲೇಸ್ಗಳನ್ನ ಮಾತ್ರ ತೋರಿಸ್ತಾರೆ. ಅವಾಗೆಲ್ಲ ಇಷ್ಟೊಂದೆಲ್ಲ ಸ್ಟಾಲ್ ಇರಲ್ಲ, ಹೊಸತಿ ಬಂತಾರೆ. ಈ ಸತಿ ಸ್ಟಾಲ್ಗಳೆಲ್ಲ ಜಾಸ್ತಿ ಇದೆ, ಮನೆನೇ ಕಾಣ್ತಾ ಇದೆ. ಇದು ರಾಘವೇಂದ್ರ ಸ್ವಾಮಿಗಳಿದ್ದಂಥ ಮನೆ. ಅಪ್ಪಣ್ಣಾಚಾರ್ಯ ಅವ್ರ ಮನೇಲಿ ಒಂದು ಸ್ವಲ್ಪ ದಿವಸ ಕಾಲ ಇದ್ದಿದ್ದ ಮನೆ. ಬಟ್ ಈಗ ಇದನ್ನ ಸಂಪೂರ್ಣವಾಗಿ ರಿನೋವೇಟ್ ಮಾಡಿದ್ದಾರೆ. ಹಾಗಾಗಿ ಹಳೆ ಫೀಲ್ ಬರಲ್ಲ. ಸೊ ಅವರು ಮಲಗ್ತಿದ್ದಂಥ ಜಾಗ ಮತ್ತು ಅವ್ರು ಪೂಜೆ ಮಾಡ್ತಿದ್ದಂಥ ಪಾಂಡುರಂಗನ ವಿಗ್ರಹ ಎಲ್ಲ ಇದೆ. ಅವ್ರ ಸೈನು ಮತ್ತು ಆ ಫೋಟೋ ಇದೆ ಅಂತ ಅಲ್ಲಿ ಬರೆದಿದ್ರು, ಬಟ್ ಅಲ್ಲೆಲ್ಲೂ ಕಾಣಲಿಲ್ಲ. ಸೊ ಬಂದಾಗ ನೀವು ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಆ ಮಟ್ಟಿಗೆ ಕಾಲು ಸುಟ್ಟೋಗೈತೆ ಅಂತ, ಫುಲ್ ಲಾಕ್ ಆಗೋಯ್ತು. ಮತ್ತಿಗೆ ಅದು ಸರಿಯಾಗ್ಬೇಕಂದ್ರೆ ಇನ್ನೊಂದು 2 ದಿವಸ ಬೇಕಾಗ್ತದೆ. ಫೋಟೋಗೆ ಹೋಗ್ತಾ ಇದೀವಿ, ಹೆವಿ ನಿದ್ದೆ ಬರ್ತಾಯಿತ್ತು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಫೋಟೋಗೆ ಹೋಗಿ ಬಂದು ಊಟ ಮಾಡಿ ಮನಿಕಬೇಕು 2 ಗಂಟೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸೀದಾ ಪ್ರಸಾದ ಟೈಮಿಂಗ್ಸ್ ಆಯಿತು. ಸೊ ಪ್ರಸಾದ ತಿನ್ನಕ್ಕೆ ಹೋದ್ವಿ. ಅನ್ನ ಸಾರು ಮತ್ತು ಮೊಸರನ್ನ, ಪಾಯಸ ಎಲ್ಲ ರೆಡಿ. ಹೊರಗೆ ಪರಿಮಳ ಪ್ರಸಾದಗಳು ತಗೊಂಡು ಬಂದ್ವಿ, ಚೆನ್ನಾಗಿತ್ತು. ಸೊ ಎಲ್ಲರ ಫೇವ್ರೇಟ್ ಇದು. ಇಟ್ಸ್ ಟೈಮ್ ಟು ಸನ್ಸೆಟ್ ಟೈಮ್. ಸೊ ಟ್ರೈನ್ ರಾತ್ರಿ 11 ಗಂಟೆ ಇರೋದ್ರಿಂದ ಒಂದಿನ ಸತಿ ಬಂದು ನಾವು ಇಲ್ಲೇ ಪ್ರೆಮಿಸಿಸ್ಗೆ ಅಂತ ಬಂದಿದ್ದೀವಿ. ಇನ್ನು ಸನ್ಸೆಟ್ ಆಗ್ಬೇಕಂದ್ರೆ ಚೆನ್ನಾಗಿ ಬರುತ್ತೆ. ಸಮ್ಟೈಮ್ಸ್ ಇದು ಈ ನೇರದಲ್ಲಿ ಆದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಇವತ್ತಿನ ಮಂತ್ರಾಲಯದ ವ್ಲಾಗ್ ಮುಗಿಸುವ ಸಮಯ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಆದ ಸಿಕ್ಕಿದೆ ಮತ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ. ಸಿಗಂತ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ.